ಆ 246 ಕಾಲೇಜಲ್ಲಿ ನಮ್ದು ಒಂದು ಕಾಲೇಜು ಆಯ್ಕೆ ಆಗಿದೆ. ಇದನ್ನ ಹೇಳಕ್ಕೆ ನಂಗೆ ಬಹಳ ಹೆಮ್ಮೆ ಆಗುತ್ತೆ. ಕರ್ನಾಟಕದಲ್ಲಿ ಬಂದ್ರೆ 46 ಕಾಲೇಜು ಕೊಟ್ಟಿದ್ದಾರೆ. 46 ಕಾಲೇಜಲ್ಲಿ ನಮ್ದು ಒಂದು ಕಾಲೇಜು. ಇವತ್ತು ನಾನು ತುಮಕೂರಿನ ಪ್ರಸಿದ್ಧವಾದ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಫೈನಲ್ ಇಯರ್ಗೆ ನಮ್ಗೇನು ಕಷ್ಟ ಬರಲ್ಲ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಪ್ಲೇಸ್ಮೆಂಟ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಹೋಗಿರ್ತಾರೆ. ದಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಯಾವ್ದಾವ್ದು ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಥಮವಾಗಿ ನಿಮ್ಮ ಕಾಲೇಜ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬ PU ಆದಂತ ವಿದ್ಯಾರ್ಥಿಗಳು ಯಾರು ಇಲ್ಲಿ ಇಂಜಿನಿಯರಿಂಗ್ ಸೇರ್ತಾರೆ ಅವ್ರಿಗೆ ಬರೀ ನಾವು ಎಜುಕೇಶನ್ ಒಂದೇ ಕೊಡೋದಲ್ಲ. ಆಫ್ಟರ್ 4 years ಅವರು ಒಂದು ಡಿಗ್ರಿ ಸರ್ಟಿಫಿಕೇಟ್ ಜೊತೆಗೆ ಅವರು ಮಿನಿಮಮ್ ಒಂದು 2 ಆಫರ್ಸ್ ಲೆಟರ್ಸ್ ಇಟ್ಕೋಬೇಕು ಅನ್ನೋ ಒಂದು ವಿಷನ್ ನ ಇಟ್ಕೊಂಡಿದ್ವಿ. ಎಲ್ಲಾ ಕಂಪ್ನಿಗಳು ಇಲ್ಲಿ ಬರ್ತಾರೆ, ನಮ್ಮ ಹುಡುಗರನ್ನ ಹೈರ್ ಮಾಡ್ತಾರೆ ಫೈನಲ್ ಇಯರ್ ನಲ್ಲಿ. ಇದು ಪ್ಲೇಸ್ಮೆಂಟ್ ಸೆಲ್. ಇದು ಸುಮಾರು ಆಲ್ರೆಡಿ ನಮ್ಗೆ 234 ವಿದ್ಯಾರ್ಥಿಗಳು ಈ ವರ್ಷ ಫೈನಲ್ ಇಯರ್ ನಲ್ಲಿ ಇದ್ದಾರೆ. ಅದರಲ್ಲಿ 180 ವಿದ್ಯಾರ್ಥಿಗಳು ನಮಗೆ ಎಲಿಜಿಬಲ್ ಸ್ಟೂಡೆಂಟ್ಸ್, ಅಂದ್ರೆ ಏನು ಬ್ಯಾಕ್ಲಾಗ್ ಇಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸ್ ಅಲ್ಲಿ ಆಲ್ರೆಡಿ ನಾವು 154 ಸ್ಟೂಡೆಂಟ್ಸ್ ನ ಪ್ಲೇಸ್ ಮಾಡಿದ್ವಿ. ಹೆಮ್ಮೆ ವಿಷಯ. ಇಷ್ಟು ಪ್ಲೇಸ್ಮೆಂಟ್ ಆಗಿದ್ದು ತುಮಕೂರು ಜಿಲ್ಲೆಯಲ್ಲೇ ನಮ್ದೇ ಕಾಲೇಜ್. ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಪ್ರತಿ ವರ್ಷ 25,000 ರೂಪಾಯಿ. ತುಮಕೂರು ಕಲ್ಪತರು ನಾಡು, ಶೈಕ್ಷಣಿಕ ಬೀಡು ಅನ್ನೋ ಒಂದು ಹೆಗ್ಗಳಿಕೆ ಇದೆ. ಯಾವುದೇ ಪೋಷಕರು ತಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಬೇಕು ಅಂತ ಆಸೆ ಪಡ್ತಾ ಇದ್ರೆ ದಯವಿಟ್ಟು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮ್ಗೆ ಬೆಸ್ಟ್ ಆಯ್ಕೆ ಆಗುತ್ತೆ ತುಮಕೂರು ಜಿಲ್ಲೆಯಲ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ನವೀನ್ ರಾಜಣ್ಣ. ದ್ವಿತೀಯ PUC ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಕಾಲೇಜ್, ಡಿಗ್ರಿ ಕಾಲೇಜ್, ಇಂಜಿನಿಯರಿಂಗ್ ಆಗ್ಬೋದು, ನರ್ಸಿಂಗ್ ಆಗ್ಬೋದು, ಪಾಲಿಟೆಕ್ನಿಕ್ ಆಗ್ಬೋದು, ಈ ಒಂದು ಕಾಲೇಜ್ಗಳನ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ತಾ ಇದ್ರಿ. ಇವತ್ತು ನಾನು ತುಮಕೂರಿನ ಪ್ರಸಿದ್ಧವಾದ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಬನ್ನಿ ಒಳಗಡೆ ಕಾಲೇಜ್ನ ಸಂಪೂರ್ಣ ಕ್ಯಾಂಪಸ್ ಹಾಗೂ ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ಇಲ್ಲಿನ ಲೆಕ್ಚರರ್, ಪ್ರಿನ್ಸಿಪಾಲ್ ಎಲ್ಲರನ್ನೂ ಮಾತಾಡಿಸ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಏನಪ್ಪಾ ನೀವೆಲ್ಲ ಇಲ್ಲೇ ಓದ್ತಾ ಇರೋದಾ? ಹೇಳ್ರಮ್ಮ, ಯಾವ ಊರು ನಿಮ್ದು? ನಂದು ಕೊಡಗು. ಹುಡುಗು ನಿಮ್ದು? ಯಾದಗಿರಿ. ಯಾದಗಿರಿ. ಈ ಒಂದು ಕಾಲೇಜ್ಗೆ ಯಾಕೆ ಸೇರ್ಕೊಬೇಕು ಮಕ್ಕಳು ಅಂತ ಹೇಳ್ತೀರಾ? ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಟೀಚರ್ಸ್ ಎಲ್ಲ ಲೆಕ್ಚರರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ಲಸ್ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಕೇಳಿದ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲವೊಂದ್ಸತಿ ಅರ್ಥ ಆಗಿಲ್ಲ ಅಂದ್ರೆ. ಸೊ ಇವಾಗ ನಾವು 3rd ಸೆಮ್ ಅಲ್ಲಿ, 4th ಸೆಮ್ ಅಲ್ಲಿ ಇರೋದು. 4th ಸೆಮ್ ಅಲ್ಲೇ ನಮ್ಗೆ ಆಲ್ರೆಡಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ನಮ್ಗೆ ವರ್ಕ್ಶಾಪ್ ಇತ್ತು, ವರ್ಕ್ಶಾಪ್ ಅಟೆಂಡ್ ಮಾಡಿ ಬಂದಿದ್ವಿ. ಎಕ್ಸ್ಟ್ರಾ ಸ್ಕಿಲ್ಸ್ ಎಲ್ಲ ಇಲ್ಲೇ ಹೇಳ್ಕೊಡ್ತಿದ್ದಾರೆ. ಸೊ ಫೈನಲ್ ಇಯರ್ಗೆ ನಮ್ಗೇನು ಕಷ್ಟ ಬರಲ್ಲ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಪ್ಲೇಸ್ಮೆಂಟ್ಸ್ ಅಲ್ಲಿ ಸೆಲೆಕ್ಟ್ ಆಗಿ ಹೋಗಿರ್ತಾರೆ. ಈಗ ನಿಮ್ಮ ಕಾಲೇಜ್ನ ನೀವೇ ಪರಿಚಯ ಮಾಡ್ಸಕ್ಕೆ ನನ್ನ ಜೊತೆ ಬರ್ತೀರಾ ಈ ವಿಡಿಯೋದಲ್ಲಿ? ಯಾರಿಗೂ ಅಭ್ಯಂತರ ಇಲ್ಲ ಅಲ್ವಾ? ನನ್ನ ಜೊತೆ ನಿಮ್ಮ ಪ್ರಿನ್ಸಿಪಾಲ್ನ ಪರಿಚಯ ಮಾಡಿಸಿ ನಿಮ್ಮ ಕ್ಯಾಂಪಸ್ ಏನಿದೆ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತೀರಾ ಈ ವಿಡಿಯೋದಲ್ಲಿ. ಯಾರಿಗೂ ಅಭ್ಯಂತರ ಇಲ್ಲ ಅಲ್ವಾ? ದಯವಿಟ್ಟು ಬನ್ನಿ ನನ್ನ ಜೊತೆ. ಈಗ ನಾನು ಅಲ್ಲಿ ನೋಡೋದಾದ್ರೆ ಆ ಫ್ಲೆಕ್ಸ್ ಏನಪ್ಪ ಅದು? 2025-26 ಅಕಾಡೆಮಿಕ್ ಇಯರ್ ಪ್ಲೇಸ್ಮೆಂಟ್ ಆದವ್ರು ಸರ್. ಪ್ಲೇಸ್ಮೆಂಟ್ ಹಾಂ ಸರ್. ನೋಡಿ ವೀಕ್ಷಕರೇ, ಕಳೆದ ವರ್ಷ ಪ್ಲೇಸ್ಮೆಂಟ್ ಆದವರ ಒಂದು ಚಿತ್ರ ಅಲ್ಲಿ ಕಾಣ್ತಾ ಇದೆ ನಿಮ್ಗೀಗ. ನಾನು ಒಂದು ಕಾಲೇಜ್ನ ಪ್ರಿನ್ಸಿಪಾಲ್ ರೂಮ್ಗೆ ಹೋಗ್ತಾ ಇದೀವಿ. ಸರ್ ನಮಸ್ತೆ, ನನ್ನ ಹೆಸರು ನವೀನ್ ರಾಜಣ್ಣ ಅಂತ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹಾಗೂ ಫೇಸ್ಬುಕ್ಗೆ 2026-27ನೇ ಶೈಕ್ಷಣಿಕ ವರ್ಷಕ್ಕೆ PU ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ತುಮಕೂರು ನಗರ ಅಥವಾ ತುಮಕೂರು ಜಿಲ್ಲೆಯಲ್ಲಿ ದಿ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜು ಯಾವ್ದಾವ್ದು ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರಥಮವಾಗಿ ನಿಮ್ಮ ಕಾಲೇಜ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಿಮ್ಮ ಕಾಲೇಜ್ ಬಗ್ಗೆ ನಿಮ್ಮ ಹುಡುಗರು ಎಂಟ್ರೆನ್ಸ್ ಆಗ್ತಿದ್ದಾಗೆ ಗೇಟಲ್ಲಿ ಸಿಕ್ಕಿದ್ರು, ಅವ್ರನ್ನ ಕರ್ಕೊಂಡ್ ಬಂದಿದ್ದೀನಿ ಜೊತೆ. ನಿಮ್ಮ ಒಪ್ಪಿಗೆ ಇದ್ರೆ ನಿಮ್ಮ ಜೊತೆ ಆ ಹುಡುಗರ ಜೊತೆ ನಿಮ್ಮ ಕಾಲೇಜ್ನ ಎಕ್ಸ್ಪ್ಲೋರ್ ಮಾಡ್ಬೋದಾ? ಸರ್ ನಿಮ್ಮ ಹೆಸರು? ರಿತೀಶ್ ಅಂತ, ಪ್ರಿನ್ಸಿಪಾಲ್. ಥ್ಯಾಂಕ್ ಯು. ಈ ಒಂದು ವಿಡಿಯೋನ ಮುಂದುವರಿಸಬಹುದಾ? ನಿಮ್ ಕ್ಯಾಂಪಸ್ ಎಲ್ಲ ಒಂದ್ಸರಿ ನನಗೆ ತೋರಿಸಬಹುದಾ? ಬನ್ನಿ. ನನ್ನನ್ನ ಈಗ ನೀವು ಯಾವ ಒಂದು ವಿಭಾಗಕ್ಕೆ ಕರ್ಕೊಂಡ್ ಬಂದಿದ್ದೀರಾ? ಖಂಡಿತವಾಗ್ಲು ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈ ಬೋರ್ಡ್ ಬಂದು ಸೆಂಟರ್ ಆಫ್ ಎಕ್ಸಲೆನ್ಸ್. ಸೊ ಇದು ನಾವೀಗ ಬಂದಿರುವಂತದ್ದು. ನಮ್ಮಲ್ಲಿ ಒಂದು 6 ಸೆಂಟರ್ ಆಫ್ ಎಕ್ಸಲೆನ್ಸ್ ಇದೆ. ಈ ಕೆಳಗಡೆ ವಿಭಾಗದಲ್ಲಿ 4 ಇದೆ. VLSI ಲ್ಯಾಬ್, ಸಿಸ್ಕೋ, AI ಲ್ಯಾಬ್, ಸೈಬರ್ ಸೆಕ್ಯೂರಿಟಿ ಲ್ಯಾಬ್. ಹಾಗೆ ಮೇಲ್ಗಡೆ ಒಂದು 2 ಲ್ಯಾಬ್ ಇದೆ. ಅಲ್ಲಿ ಆಗ್ಮೆಂಟೆಡ್ ರಿಯಾಲಿಟಿ ಅಂಡ್ ವರ್ಚುವಲ್ ರಿಯಾಲಿಟಿ ಲ್ಯಾಬ್, ಹಾಗೆ ಒಂದು IoT ಲ್ಯಾಬ್ ಅಂತಿದೆ. ಕೆಳಗಡೆ ಲ್ಯಾಬ್ ಕರ್ಕೊಂಡು ಹೋಗ್ತೀನಿ ನಾನು. ಸೊ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ಏನಕ್ಕಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ವಿಶಿಷ್ಟತೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬ PU ಆದಂತ ವಿದ್ಯಾರ್ಥಿಗಳು ಯಾರು ಇಲ್ಲಿ ಇಂಜಿನಿಯರಿಂಗ್ ಸೇರ್ತಾರೆ ಅವ್ರಿಗೆ ಬರೀ ನಾವು ಎಜುಕೇಶನ್ ಒಂದೇ ಕೊಡೋದಲ್ಲ. ಆಫ್ಟರ್ 4 years ಅವರು ಒಂದು ಡಿಗ್ರಿ ಸರ್ಟಿಫಿಕೇಟ್ ಜೊತೆಗೆ ಅವರು ಮಿನಿಮಮ್ ಒಂದು 2 ಆಫರ್ಸ್ ಲೆಟರ್ಸ್ ಇಟ್ಕೋಬೇಕು ಅನ್ನೋ ಒಂದು ವಿಷನ್ ನ ಇಟ್ಕೊಂಡಿದ್ವಿ. ಆ ಒಂದು ಪ್ಲೇಸ್ಮೆಂಟ್ ಮಾಡ್ಬೇಕಾದ್ರೆ ಸುಮ್ಮನೆ ಆಗಲ್ಲ. ಯಾವ ಒಂದು ಕಂಪ್ನಿಗಳು ಮೊದಲಾದ್ರೆ ಅವರು ಕಂಪ್ನಿಗೆ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತಿದ್ರು. ಸೊ ಈಗ ಎಲ್ಲಾ ಕಂಪ್ನಿಗಳು ಅಂದ್ರೆ ಏನು ಈಗ ನಮ್ಮ ಕಂಪ್ನಿಗಳಿದೆ, IT BT ಕಂಪ್ನಿ ಆಗಿರ್ಬೋದು, ಕೋರ್ ಕಂಪ್ನಿ ಆಗಿರ್ಬೋದು, ಅವರೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳಿದ್ರೆ, ಈ ಕರಿಕ್ಯುಲಮ್ ಅನ್ನೋದು ಒಂದು ಭಾಗ, ಅವ್ರು ಏನ್ ಅಕಾಡೆಮಿಕ್ ಪಾರ್ಟ್ ಓದ್ಬೇಕಾದ್ರು ಅದ್ರ ಜೊತೆಗೆ ಬಿಟ್ಟು ಬೇರೆ ಅವರಲ್ಲಿ ಎಕ್ಸ್ಟ್ರಾ ಸ್ಕಿಲ್ಸ್ಗಳು ಏನಿದೆ, ಅವರು ಇಂಡಸ್ಟ್ರಿ ರೆಡಿನೆಸ್ ಇದಾರಾ? ಯಾಕಂದ್ರೆ ಅವ್ರು ಎಲ್ಲ ಕೇಳಿದ್ರೆ ಇಂಡಸ್ಟ್ರಿ ರೆಡಿನೆಸ್. ಅವರು ಫೈನಲ್ ಇಯರ್ ನ ಬಂದು ನಮ್ಮ ಕ್ಯಾಂಪಸ್ ಅಲ್ಲಿ ಆಯ್ಕೆ ಮಾಡ್ಕೋಬೇಕು ವಿದ್ಯಾರ್ಥಿಗಳಿಗೆ. ಬರೀ ಒಂದು ಅಕಾಡೆಮಿ ಕಲ್ತ್ಕೊಂಡ್ರೆ ಮಾತ್ರ ಅಲ್ಲ,
ಅಕಾಡೆಮಿಕ್ ಬೇಕೇ ಬೇಕಾದ ಬೇಸಿಕ್ ಥಿಂಗ್, ಅದ್ರ ಜೊತೆಗೆ ಅವ್ರಿಗೆ ಒಂದು ಸ್ಕಿಲ್ ಅನ್ನು ಎನ್ಹಾನ್ಸ್ಮೆಂಟ್, ಅವರಲ್ಲಿ ಏನೇನು ವಿಶಿಷ್ಟತೆಯಾದಂಥ ಕೌಶಲ್ಯ ತರಬೇತಿ ಇದೆ, ಮತ್ತೆ ಅವ್ರ ಇಂಡಸ್ಟ್ರಿ ರೆಡಿನೆಸ್ ಇದೆಯಾ ಅಂತಾರೆ. ಅದಕ್ಕೋಸ್ಕರ ನಾವು ಈ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪನೆ ಮಾಡಿದ್ವಿ. ಇದಕ್ಕೆ ಸುಮಾರು 1.5 ಕೋಟಿ ವೆಚ್ಚ ಮಾಡಿ ಮ್ಯಾನೇಜ್ಮೆಂಟ್ ಸ್ಥಾಪನೆ ಮಾಡಿದೆ. ಈ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ನಾವು ಪ್ರತಿಯೊಂದು ವಿದ್ಯಾರ್ಥಿಗಳು ಮೊದಲನೇ ವರ್ಷದಿಂದ ಏನ್ ಜಾಯ್ನ್ ಆಗ್ತಾರೆ, ಸೆಕೆಂಡ್ ಇಯರ್ ಇಂದ ಅವ್ರನ್ನ 30 ಸ್ಟೂಡೆಂಟ್ಸ್ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದೇ ನಾವು ಸ್ಕಿಲ್ ನ ಕಳಿಸ್ಕೊಡಲ್ಲ. ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಸ್ಕಿಲ್ ಇದ್ರೆ ಒಂದೇ ಸ್ಕಿಲ್ ಅಲ್ಲಿ ಅವ್ರ ಕೆಲಸ ಉದ್ಯೋಗ ಸಿಗೋದು ಕಷ್ಟ. ಅದಕ್ಕೋಸ್ಕರ ಒಂದು 30 ವಿದ್ಯಾರ್ಥಿಗಳನ್ನ ನಾವು ಬ್ಯಾಚ್ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿ, ಆ ವಿದ್ಯಾರ್ಥಿಗಳನ್ನ ಒಂದು 30 ಜನ ಸಿಸ್ಕೋ ಮೇಲೆ, 30 ಜನ ಎ ಲ್ಯಾಬ್ ಮೇಲೆ, ಈ ತರ ಅವ್ರಿಗೆ ಬೇಸ್ಡ್ ಆನ್ ಇಂಟ್ರೆಸ್ಟ್ ಅದ್ರ ಮೇಲೆ ನಾವು ಸ್ಕಿಲ್ ಲ್ಯಾಬ್ಗಳನ್ನ ಕಲ್ಸ್ಕೊಡ್ತೀವಿ. ಅದರಿಂದ ನಾವು ಪ್ರತಿ ವರ್ಷ ನಮ್ಮಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗ್ ಆಗ್ತಿದೆ. ಈಗ ನೀವ್ ಹೇಳಿದ್ರಿ ಪ್ಲೇಸ್ಮೆಂಟ್ ಅಂತ ಏನ್ ಹೇಳಿದ್ರಿ, ಹೌದು 4 ಇಯರ್ಸ್ ಆದ್ಮೇಲೆ ಅದು ಒಂದು ನನ್ನ ಪ್ರಶ್ನೆ ಆಗಿತ್ತು. ಯಾಕೆಂದ್ರೆ ಇದು ಪ್ರತಿ ಒಂದು ಖಂಡಿತ. ತಂದೆ ತಾಯಿ ತನ್ನ ಮಗುನ ಇಂಜಿನಿಯರಿಂಗ್ ಅಥವಾ ಉನ್ನತ ವ್ಯಾಸಂಗ ಕಳಿಸಿದಾಗ ಡಿಗ್ರಿ ಕಂಪ್ಲೀಟ್ ಆಗ್ತದೆ, ನನ್ ಮಗು ಕೆಲಸ ಸಿಗುತ್ತಾ ಅಂತ, ಅದ್ರ ಜವಾಬ್ದಾರಿ ನೀವೇ ಒತ್ತಿದ್ದೀನಿ ಅಂತಿದ್ದೀರಾ. ಖಂಡಿತ. ನನಗೆ ನಿಜವಾಗ್ಲೂ ಸಂತೋಷ ಆಯ್ತು ವಿಚಾರ. ಮೊದಲನೇ ಲ್ಯಾಬ್ ಎ ಲ್ಯಾಬ್ ಅಂತ, ಎ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ ಅಂತ. ಸೊ ನಿಮ್ಗೆ ಆಗ್ಲೇ ಪರಿಚಯ ಮರ್ತ್ಬಿಟ್ಟೆ, ಇವರು ಮೇಡಮ್ ಡಾಕ್ಟರ್ ಚಂಪಕಮಲ್ಲ ಅಂತ. ಇವರು ಇಲ್ಲಿ ಎ ಲ್ಯಾಬ್ ಏನ್ ನಡೀತೆ, ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಟ್ರೈನಿಂಗ್ ಸ್ಕಿಲ್ ಲ್ಯಾಬ್, ಇದ್ರದ್ದು ಒಂದು ಉಸ್ತುವಾರಿ ಅವರು ಕೋಆರ್ಡಿನೇಟರ್ ಆಗಿದ್ದಾರೆ. ಅವರು ನಿಮ್ಗೆ ಇಲ್ಲಿ ಏನೇನಿರುತ್ತೆ ಟ್ರೈನಿಂಗ್ ಕೊಡ್ತಾರೆ, ಇದರಿಂದ ಅವರಿಗೆ ಉದ್ಯೋಗಾವಕಾಶ ಯಾವ ರೀತಿ ದೊರೆಯುತ್ತೆ ಅನ್ನೋದನ್ನ ಸ್ವಲ್ಪ ಹೆಚ್ಚಿನ ವಿವರವಾಗಿ ತಿಳಿಸ್ಕೊಡ್ತಾರೆ. ಸರ್, ಈ ಪರ್ಟಿಕ್ಯುಲರ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷಿನ್ ಲರ್ನಿಂಗ್, ಸೊ ಇದರಲ್ಲಿ ನಾವೇನು ಮಾಡ್ತೀವಿ, ಅಷ್ಟಾಕ್ಷ ಲ್ಯಾಬ್ಸ್ ಅಂತೇಳಿ ಅವ್ರ ಜೊತೆ ನಾವು ಇಂಡಸ್ಟ್ರಿ ಅವ್ರ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ. ಅವರೇ ತುಂಬ ಎಕ್ಸ್ಪರ್ಟ್ ಫ್ಯಾಕಲ್ಟಿ ಇದ್ದಾರೆ. ಅವ್ರು ಬಂದು ಮಕ್ಕಳಿಗೆಲ್ಲ ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಮಾಡಿ ಅಂದರೆ ಈಗ ಏನೇನು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ ಇಂಡಸ್ಟ್ರಿನಲ್ಲಿ ಯಾವ್ಯಾವ ಥರ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಫಂಡಮೆಂಟಲ್ಸು ಫಸ್ಟ್ ಕಲಿಸ್ತಾರೆ. ನೆಕ್ಸ್ಟ್ ಲೆವೆಲ್ಲು ಪ್ರಾಜೆಕ್ಟ್ಸ್ ಎಲ್ಲ ಅಸೈನ್ ಮಾಡ್ತಾರೆ. ಅದಾದಮೇಲೆ ಇಂಪ್ಲಿಮೆಂಟೇಷನ್ ಮಾಡಿಸಿ ಇದು ಮಾಡ್ತಾರೆ. ಅದು ತುಂಬ ಬೆನಿಫಿಟ್ ಆಗುತ್ತೆ ಮಕ್ಕಳಿಗೆ. ಇವರು ಎಲ್ಲೂ ಆಚೆ ಹೋಗೋಷ್ಟೇ ಇಲ್ಲ, ಇಂಟರ್ನ್ಶಿಪ್ ಮಾಡೋದಕ್ಕಾಗಲಿ ಪ್ರಾಜೆಕ್ಟ್ ಮಾಡೋದಕ್ಕಾಗಲಿ ಎಲ್ಲ ಇಲ್ಲೇ ಕವರ್ ಆಗುತ್ತೆ. ಆಮೇಲೆ ಚಾಲೆಂಜಿಂಗ್ ಪ್ರಾಜೆಕ್ಟ್ಸನ್ನು ಕೊಡ್ತಾರೆ ಮಕ್ಕಳಿಗೆ. ಸೊ ಅವ್ರ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಪ್ಲೇಸ್ಮೆಂಟ್ ಆಗುತ್ತೆ. ನಂದು ತುಮಕೂರೇ. ನನ್ನ ಹೆಸರು ಅನುಷಾ ಅಂತ. ನಾನಿವಾಗ 6M CSC ಓದ್ತಾ ಇದ್ದೀನಿ. ಸೆಕೆಂಡ್ PU ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸು ಕಾನ್ಫಿಡೆನ್ಸಿಂದ ಈ ಕಾಲೇಜಿಗೆ ಬಂದು ಜಾಯ್ನ್ ಆಗ್ಬೋದು. ಎಲ್ಲ ಥರ ಫೆಸಿಲಿಟೀಸ್ ಇದೆ. ಇವಾಗ ನಾವು ಈ ಕ್ಲಾಸಲ್ಲಿರೋದು COE ಕ್ಲಾಸಸ್ ಅಂತ. ಇದರಲ್ಲಿ ಸೈಬರ್ ಸೆಕ್ಯೂರಿಟಿ, AML, ARVR ಡಿಫ್ರೆಂಟ್ ಕೋರ್ಸಸ್ ಟ್ರೈನಿಂಗ್ ಕೊಡ್ತಿದ್ದಾರೆ. ನಮಗೆ ಇವಾಗ AML ಟ್ರೈನಿಂಗ್ ಕೊಡ್ತಿದ್ದಾರೆ. ಪ್ಲೇಸ್ಮೆಂಟ್ಸ್ ಆಗ್ತಿದ್ದಾವೆ, ಸ್ಟೂಡೆಂಟ್ಸ್ ಬರ್ಬೋದು. ಹಾಸ್ಟೆಲ್ ಇದೆ, ಬಾಯ್ಸ್ ಹಾಸ್ಟೆಲ್, ಗರ್ಲ್ಸ್ ಹಾಸ್ಟೆಲ್ ಇದೆ. 2 ಹಾಸ್ಟೆಲ್ ಇದೆ, ಗರ್ಲ್ಸ್ 2 ಹಾಸ್ಟೆಲ್ ಇದೆ, ಬಾಯ್ಸ್ 2 ಹಾಸ್ಟೆಲ್ ಇದೆ. ಕ್ಯಾಂಟೀನ್ ಇದೆ, ಆಚೆ PG ಇದೆ, ಎಲ್ಲ ಫೆಸಿಲಿಟೀಸ್ ಇದೆ, ಬರ್ಬೋದು. ಸ್ಟಡೀಸ್ ಅಷ್ಟೇ ಅಂತಲ್ಲ, ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ, ಸ್ಪೋರ್ಟ್ಸ್ ಇವೆಂಟ್ಸ್ ಆಗಲಿ ಎಲ್ಲ ಕಂಡಕ್ಟ್ ಮಾಡ್ತಾರೆ, ಬರ್ಬೋದು. ಸರ್, ಈಗ ನಾನು ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲ್ಯಾಬ್ ತೋರಿಸ್ತೆ. ಹಾಗೆ ಇದು ಕೂಡ ಸೈಬರ್ ಸೆಕ್ಯೂರಿಟಿ ಲ್ಯಾಬ್. ಇದನ್ನು ಕೂಡ ಇಂಡಸ್ಟ್ರಿ ಪರ್ಸನ್ಸ್ ಬಂದು ಟ್ರೈನ್ ಮಾಡ್ತಾರೆ. ಸೊ ಇಲ್ಲೂ ಕೂಡ 30 ಸ್ಟೂಡೆಂಟ್ಸ್ ಟ್ರೈನ್ ಆಗ್ತಾರೆ. ಸೊ ಇದರಲ್ಲಿ ಹ್ಯಾಕಿಂಗ್ ಯಾವ ರೀತಿ, ಈಗ ನಮಗೆ ಪಾಸ್ವರ್ಡ್ ಯಾವ ರೀತಿ ಹ್ಯಾಕ್ ಮಾಡ್ತಾರೆ, ಅದು ಆಕ್ಚುಲಿ ಎಥಿಕಲ್ ಆಗೂ ಇರುತ್ತೆ. ಹ್ಯಾಕಿಂಗ್ ಹ್ಯಾಕ್ ಮಾಡೋದು, ಅದನ್ನ ಹ್ಯಾಕಿಂಗ್ ಹ್ಯಾಕ್ ಮಾಡೋದು, ಈ ರೀತಿ ಒಂದು ಟ್ರೈನಿಂಗ್ ಹುಡುಗರುಗಳಿಗೆ ಆಗುತ್ತೆ. ಇದ್ರ ಬೇಸಿಸ್ ಕಂಪ್ನಿಗಳು ಬರ್ತಾರೆ, ಹೈರ್ ಆಗ್ತಾರೆ. ಇದರಲ್ಲಿ ಸ್ವಲ್ಪ ಹೈಯರ್ ಪ್ಯಾಕೇಜಸ್ಗೆ ಹೈರ್ ಆಗ್ತಾರೆ ಹುಡುಗಿ. ಇದಕ್ಕೆ ಜಾಸ್ತಿ ಇದೆ ಸೈಬರ್ ಸೆಕ್ಯೂರಿಟಿ ಈಗ ಇರೋದ್ರಲ್ಲಿ. ಸೊ ಇದೊಂದು ಲ್ಯಾಬ್ ಇದೆ. ಹಾಗೇನೆ ಇದು ನಮ್ದು VLSI ಲ್ಯಾಬ್. ಸೊ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅಂತ. ಇದ್ರ ವೈಶಿಷ್ಟ್ಯತೆ ಏನಪ್ಪಾ ಅಂತ ಹೇಳಿದ್ರೆ, ಈಗ ಸುಮಾರು ನಮ್ಮ ಚೀನಾದಿಂದ ನಾವು ಸುಮಾರು ಪ್ರಾಡಕ್ಟ್ಗಳು, ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳನ್ನ ಬೈ ಮಾಡ್ತಿದ್ದೆವು. ಅದನ್ನ ನರೇಂದ್ರ ಮೋದಿ ಅವರು ಆಪ್ತಾ ನಿರ್ಭರ್ ಸೊ ಭಾರತದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮಲ್ಲೇ ಯಾಕೆ ಸೆಮಿ ಕಂಡಕ್ಟರ್ ಉತ್ಪಾದನೆ ನಿಮ್ಗೆಲ್ಲ ಕೇಳಿರ್ಬೋದು. ಸುಮಾರು ಇನ್ನೊಂದು 2 to 3 years ಅಲ್ಲಿ ಸುಮಾರು ಸೆಮಿ ಕಂಡಕ್ಟರ್ ಇಂಡಸ್ಟ್ರೀಸ್ ಬರ್ತಾ ಇದೆ. ಸೊ ಇಂಡಸ್ಟ್ರೀಸ್ ಬರ್ತಾ ಇದೆ, ಬಟ್ ಹಾಗಿದ್ರೆ ಸೆಮಿ ಕಂಡಕ್ಟರ್ ಅಲ್ಲಿಗೆ ವರ್ಕ್ ಮಾಡುವಾಗ ಎಂಪ್ಲಾಯೀಸ್ಗಳು ಸ್ಕಿಲ್ ರೆಡಿ ಆಗಿರ್ಬೇಕು ಸೆಮಿ ಕಂಡಕ್ಟರ್ ಮೇಲೆ. ಅದಕ್ಕೋಸ್ಕರ ಅವರು ಒಂದು ಚಿಪ್ ಟು ಸ್ಟಾರ್ಟ್ಸ್ ಅನ್ನೋ ಸ್ಕೀಮ್ನ ಬಿಟ್ಟು ಭಾರತದಾದ್ಯಂತ ಸುಮಾರು 6,500 ಇಂಜಿನಿಯರಿಂಗ್ ಕಾಲೇಜ್ಗಳಿದೆ. ಆ 6,500 ಇಂಜಿನಿಯರಿಂಗ್ ಕಾಲೇಜಲ್ಲಿ ಸುಮಾರು 246 ಕಾಲೇಜ್ಗಳನ್ನ ಐಡೆಂಟಿಫೈ ಮಾಡಿ, ಅಲ್ಲಿ ಒಂದು ಸಿನಾಪ್ಸಿಸ್ ಮತ್ತೆ ಕ್ಯಾಡೆನ್ಸ್ ಟೂಲ್ನ ನಮಗೆ ಒಂದು 60 ಲಕ್ಷ ಆಗುತ್ತೆ ಸಾಫ್ಟ್ವೇರ್, ಲೈಸೆನ್ಸ್ ಸಾಫ್ಟ್ವೇರ್. ಸುಮಾರು 100 ಸಿಸ್ಟಮ್ಗೆ ಸಾಫ್ಟ್ವೇರ್ಗಳನ್ನ ಕೊಟ್ಟಿದ್ದಾರೆ. ಆ 246 ಕಾಲೇಜಲ್ಲಿ ನಮ್ದು ಒಂದು ಕಾಲೇಜು ಆಯ್ಕೆ ಆಗಿದೆ. ಇದನ್ನ ಹೇಳಕ್ಕೆ ನಂಗೆ ಬಹಳ ಹೆಮ್ಮೆ ಆಗುತ್ತೆ. ಕರ್ನಾಟಕದಲ್ಲಿ ಬಂದ್ರೆ 46 ಕಾಲೇಜಿಗೆ ಕೊಟ್ಟಿದ್ದಾರೆ. 46 ಕಾಲೇಜಲ್ಲಿ ನಮ್ದು ಒಂದು ಕಾಲೇಜು. ಸೊ ಇದರಿಂದ ನಾವು ಸೆಕೆಂಡ್ ಇಯರ್ ಇಂದಾನೆ ವಿದ್ಯಾರ್ಥಿಗಳಿಗೆ VLSI ಮೇಲೆ ಟ್ರೈನಿಂಗ್ ಕೊಡ್ತಾ ಇದ್ವಿ. ಸೊ ಇವರು 4th ಇಯರ್ ಬರೋಷ್ಟೊಳಗೆ ಎಲ್ಲ ಸೆಮಿ ಕಂಡಕ್ಟರ್ ಮೇಲೆ ಎಕ್ಸ್ಪರ್ಟ್ಸ್ ಆಗಿರ್ತಾರೆ. ನಾನು ನಿಮ್ಗೆ ಏನ್ ಹೇಳಿದೆ, ಸೆಮಿ ಕಂಡಕ್ಟರ್ ಬೂಮಿಂಗ್ ಆಗ್ತಿದೆ. ಇನ್ನೊಂದು 3 years ಅಲ್ಲಿ ತುಂಬಾ ಇಂಡಸ್ಟ್ರಿಗಳು ಬರ್ತಾರೆ. ಬಟ್ ಹಾಗೆ ಎಂಪ್ಲಾಯಿ ರೆಡಿನೆಸ್ ಬೇಕು ನಮಗೆ. ಆ ಎಂಪ್ಲಾಯಿ ರೆಡಿನೆಸ್ಗೋಸ್ಕರ ಈ ಸ್ಕೀಮ್ ಬಂದಿದೆ, ಗೌರ್ಮೆಂಟ್ ಸ್ಕೀಮ್, ಸೆಂಟ್ರಲ್ ಗೌರ್ಮೆಂಟ್ ಚಿಪ್ ಟು ಸ್ಟಾರ್ಟ್ ಸ್ಕೀಮ್ ಅಂತ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಟೆಕ್ನಾಲಜಿಯಿಂದ ಬಂದಿರುವಂತಹ ಸ್ಕೀಮ್, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದರಲ್ಲೂ ಕೂಡ
ಹುಡುಗರಿಗೆ 300 ಅವರ್ಸ್, ಅವೆಲ್ಲ 150 ಅವರ್ಸ್ ಹ್ಯಾಂಡ್ಸ್ ಆನ್ ಸೆಷನ್ AI ಮತ್ತೆ ಸೈಬರ್ ಸೆಕ್ಯೂರಿಟಿ, ಇದರಲ್ಲಿ 300 ಅವರ್ಸ್ ಹ್ಯಾಂಡ್ಸ್ ಆನ್ ಸೆಷನ್ ಟ್ರೈನಿಂಗ್ ಐತೆ. ಹುಡುಗರು ಕೂಡ ಇಲ್ಲಿ ಫಿಸಿಕಲ್ ಆಗಿ ಲೇಔಟ್ ಆಗಿರ್ಬೋದು, ಇದನ್ನ ಅವರು ಡಿಸೈನ್ ಮಾಡ್ತಾರೆ. ಸರ್, ಈ ಒಂದು ಈಗ ನಾವು ಬಂದಿರೋ ಸ್ಥಳದಲ್ಲಿ ಏನಿದೆ ಇಲ್ಲಿ, ಇದ್ರ ಬಗ್ಗೆ ಸವಿವರವಾಗಿ ತಿಳಿಸಿ. ಖಂಡಿತವಾಗ್ಲು ಈಗ ನಾವು ಈಗ ತಾನೇ ನೋಡ್ಕೊ ಬಂದು ಪ್ಲೇಸ್ಮೆಂಟ್ ಆಗ್ಬೇಕಾದ್ರೆ ಅವ್ರಿಗೆ ಸ್ಕಿಲ್ ಕಲ್ಸ್ಕೊಡ್ಬೇಕು. ಆ ಸ್ಕಿಲ್ ಲ್ಯಾಬ್ಗಳನ್ನ ಈಗ ತಾನೇ ನೋಡ್ಕೊ ಬಂದು ಅವೆಲ್ಲ ಸ್ಕಿಲ್ ಕಲ್ತಾದ್ಮೇಲೆ ಅವ್ರಿಗೆ ಯಾವ್ಯಾವ ಸ್ಕಿಲ್ ಕಲ್ತಿದ್ದಾರೆ ಅಂತ ನಾವು ಹೇಗೆ ಅದನ್ನ ಕಮ್ಯುನಿಕೇಟ್ ಮಾಡೋದು. ಇನ್ನೊಂದು ವೀಕ್ಷಕರೇ ನೋಡಿ, ಇಲ್ಲೇನ್ ಕಂಪನಿ ಕಾಣ್ತಾ ಇದೆ, ನಿಜವಾಗ್ಲೂ ನಾನು ಗಾಬರಿ ಆದೆ. ಒಂಚೂರು ಈ ಕಡೆ ಬನ್ನಿ, ಆ ಕಂಪನಿಗಳು ತೋರಿಸ್ಲಿ. ಗೂಗಲ್ ಇಂದ ಹಿಡಿದ ಯಾವ್ದು ಡೆಲ್ ಇರ್ಬೋದು, ಪ್ರತಿ ಒಂದು. ಸರ್, ಈ ಎಲ್ಲಾ ಕಂಪನಿಗಳು ಬಂದು ನೀವು ಇಲ್ಲಿ ಪ್ಲೇಸ್ಮೆಂಟ್ ಗೆ ಖಂಡಿತವಾಗ್ಲು ಎಲ್ಲಾ ಕಂಪನಿಗಳು ಇಲ್ಲಿ ಬರ್ತಾರೆ, ನಮ್ಮ ಹುಡುಗರನ್ನ ಹೈರ್ ಮಾಡ್ತಾರೆ ಫೈನಲ್ ಇಯರ್ ನಲ್ಲಿ. ಇದು ಪ್ಲೇಸ್ಮೆಂಟ್ ಸೆಲ್ ಇದು. ಸೊ ಫೈನಲ್ ಇಯರ್ ಬಂದಾಗ ಇವರು ನಮ್ಮ ಪ್ರೊಫೆಸರ್ ರಾಕೇಶ್ ಅಂತ, ಹಾಗೆ ಅವ್ರ ಪ್ರೊಫೆಸರ್ ಅಶ್ವಿನಿ ಸಿಂಗ್, ಇಬ್ರು ಉದ್ಯೋಗಾಧಿಕಾರಿಗಳು, ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಆಫೀಸರ್ಸ್. ಫೈನಲ್ ಇಯರ್ ಬಂದಂತ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಕಂಪ್ನಿಗಳಿಗೆ ಇವರು ಪ್ರತಿನಿತ್ಯ ಮೇಲ್ ಹಾಕ್ತಾರೆ, ಈ ತರ ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗಳು ಟ್ರೈನ್ ಆಗಿದ್ದಾರೆ, ಸ್ಕಿಲ್ ಬಂದು ನೀವು ಕರ್ಕೊಂಡು ಹೋಗಿ ಅಂತ. ಹಾಗೆ ನಾನು ಈಗ ನಿಮ್ಗೆ ಟ್ರೈನಿಂಗ್ ಏನ್ ಕೊಟ್ಟೆ, ಆ ಟ್ರೈನಿಂಗ್ ಮಾಡಿಲ್ಲ ನಾವು ಹಾಗೆ ಕಾನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗಲ್ಲ. ಯಾಕಂದ್ರೆ ರ್ಯಾಪಿಡ್ ಆಗಿ ಚೇಂಜ್ ಆಗ್ತಿರೋದ್ರಿಂದ ನಾವು ಒಂದು HR ಕಾಂಕ್ಲೇವ್ ಅಂತ 3 ತಿಂಗಳಿಗೆ ಒಂದ್ಸಲ ಮಾಡ್ತೀವಿ. ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪ್ನಿಗಳು ಯಾರೇ HR ಇರ್ತಾರೆ ಅವ್ರಿಗೆ ನಮ್ಮ ಟ್ರೈನಿಂಗ್ ಮಾಡೋಗಳನ್ನ ನಾನೇ ಪ್ರಿನ್ಸಿಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಖುದ್ದಾಗಿ. ಈ ರೀತಿ ಟ್ರೈನಿಂಗ್ ಮಾಡ್ತಾ ಇದೀವಿ. ಈಗ ಕರೆಂಟ್ ವರ್ಲ್ಡ್ ಅಲ್ಲಿ ಏನಾದ್ರು ಚೇಂಜಸ್ ಇದ್ರೆ ದಯಮಾಡಿ ನಮ್ಗೆ ತಿಳಿಸ್ಕೊಡಿ, ನಾವು ಸಜೆಷನ್ ತಗೊಂಡು ಅವರ ಒಂದು ಸಜೆಷನ್ ಮೇಲೆ ಫ್ರೀಕ್ವೆಂಟ್ ಆಗಿ 6 months ಒಂದ್ಸಲ ನಾವು ಟ್ರೈನಿಂಗ್ ಮಾಡಿಸ್ನ ಚೇಂಜಸ್ ಮಾಡ್ತಾ ಇರ್ತೀವಿ. ಆ ರೀತಿ ಮಾಡ್ತಿರೋದ್ರಿಂದ ನಾವು ಈ ಸಲ ಸುಮಾರು ಆಲ್ರೆಡಿ ನಮಗೆ 234 ವಿದ್ಯಾರ್ಥಿಗಳು ಈ ವರ್ಷ ಫೈನಲ್ ಇಯರ್ ನಲ್ಲಿ ಇದ್ದಾರೆ. ಅದರಲ್ಲಿ 180 ವಿದ್ಯಾರ್ಥಿಗಳು ನಮಗೆ ಎಲಿಜಿಬಲ್ ಸ್ಟೂಡೆಂಟ್ಸ್, ಅಂದ್ರೆ ಏನು ಬ್ಯಾಕ್ಲಾಗ್ ಇಲ್ಲ ಎಲಿಜಿಬಲ್ ಸ್ಟೂಡೆಂಟ್ಸ್ ಅಲ್ಲಿ ಆಲ್ರೆಡಿ ನಾವು 154 ಸ್ಟೂಡೆಂಟ್ಸ್ ನ ಪ್ಲೇಸ್ ಮಾಡಿದ್ವಿ. ಹೆಮ್ಮೆ ವಿಷಯ. ಇಷ್ಟು ಪ್ಲೇಸ್ಮೆಂಟ್ ಆಗಿದ್ದು ತುಮಕೂರು ಜಿಲ್ಲೆಯಲ್ಲೇ ನಮ್ದೇ ಕಾಲೇಜ್, ನಂಬರ್ 1 ಕಾಲೇಜ್. ಇಷ್ಟು ಪ್ಲೇಸ್ಮೆಂಟ್. ಪ್ರಮುಖವಾದ ಪ್ರಶ್ನೆ, ಇಲ್ಲೆಲ್ಲಾ ಹುಡುಗರನ್ನ ನೋಡಿದೆ, ಅದ್ರಲ್ಲಿ ಹುಡುಗರು ಕೆಲವರು ದುಡ್ಡಿರೋರ್ ಮಕ್ಳು ಇರ್ಬೋದು, ಕೆಲವು ದುಡ್ಡು ಇಲ್ದಿರೋರ್ ಮಕ್ಳು ಇರ್ಬೋದು, ಕೆಲವರಿಗೆ ದುಡ್ಡಿರಲ್ಲ, ವಿದ್ಯೆ ತುಂಬಾ ಚೆನ್ನಾಗಿರುತ್ತೆ. ಅಂತ ಮಕ್ಕಳನ್ನ ನೀವು ಯಾವ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಏನಾರ ಕೊಟ್ಬಿಟ್ಟು ಹೇರ್ ಮಾಡ್ತೀರಾ ಅತ್ಯಂತ ಕಮ್ಮಿ ಫೀಸ್ಗೆ? ಖಂಡಿತವಾಗ್ಲು ಇಲ್ಲಿ ನಮ್ಮ ಕಾಲೇಜಲ್ಲಿ ಏನಂತ ಹೇಳಿದ್ರೆ ಒಂದು AIT ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇಟ್ಕೊಂಡಿದ್ವಿ. ಇದು ಬಡ ವಿದ್ಯಾರ್ಥಿಗಳಿಗೆ. ಇಲ್ಲಿ ಪ್ರತಿಯೊಂದು ಸೆಕ್ಷನ್ ಅಂದ್ರೆ ಪ್ರತಿಯೊಂದು 60 ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಪ್ರತಿ ವರ್ಷ 25,000 ರೂಪಾಯಿ. ಅಂದ್ರೆ ಪ್ರತಿ ಒಂದು ಸೆಕ್ಷನ್ಗೆ 60 ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ಪ್ರತಿ ವರ್ಷ ನಾವು ಸ್ಕಾಲರ್ಶಿಪ್ ಕರಿತೀವಿ. ಕರೆದಾಗ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ್ತಾರೆ. ಅದನ್ನ ನಾವು ಡಿಪಾರ್ಟ್ಮೆಂಟ್ HODs ಸ್ಕ್ರೂಟಿನಿ ಮಾಡಿ ನಿಜವಾಗ್ಲೂ ಯಾರಿಗೆ ಇರುತ್ತೆ ಅವ್ರಿಗೆ ಪ್ರತಿ ವರ್ಷ 25,000 ರೂಪಾಯಿ. ಈ ರೀತಿ ಸುಮ್ಮನೆ ನಮಗೆ ಸುಮಾರು ಒಂದು 10 ಸೆಕ್ಷನ್ಗಳು ಒಳಗೊಂಡು ಈ ತರ 25,000 ರೂಪಾಯಿ ಪ್ರತಿ ವರ್ಷ ನಾವು ಕೊಡ್ತಾ ಬಂದಿದ್ವಿ. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಇದೆ. ಈಗ ಬೇರೆ ಜಿಲ್ಲೆ ಗ್ರಾಮೀಣ ಪ್ರದೇಶದಿಂದ ಬರ್ತಾರೆ ಮಕ್ಕಳು, PUC ಇಂದ ನೇರವಾಗಿ ನಿಮ್ಮ ಡಿಗ್ರಿ ಕಾಲೇಜ್ಗೆ ಪಾದಾರ್ಪಣೆ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಅವ್ರಿಗೆ, ಅಂದ್ರೆ ಎಲ್ಲ ಮಕ್ಕಳು ಗಾಬರಿ ಅನ್ನೋದಿರುತ್ತೆ, ಯಾಕಂದ್ರೆ ಡಿಗ್ರಿ ನಿಮ್ಮಲ್ಲಿ ಕಂಪ್ಲೀಟ್ ವ್ಯವಸ್ಥೆ ಎಲ್ಲ ನೋಡಿ ಅವ್ರಿಗೆ ಯಾವ ರೀತಿ ನೀವು ಇಲ್ಲಿ ಬಳಸ್ಕೊಂತೀರಾ, ವಿದ್ಯಾರ್ಥಿಗಳು ಯಾವ ರೀತಿ ಟೀಚ್ ಮಾಡ್ತೀರಾ? ಖಂಡಿತವಾಗ್ಲೂ ಇದು ಒಳ್ಳೆ ಪ್ರಶ್ನೆ. ಸೊ ಇದು ಈಗ ನಮಗೆ ಮೊದಲನೇ ವರ್ಷ, ಈಗ ನೀವು ಹೇಳಿದಾಗ ಮೊದಲನೇ ವರ್ಷ ವಿದ್ಯಾರ್ಥಿಗಳನ್ನ ನಾವು ಅಡ್ಮಿಷನ್ ಮಾಡಿದ ತಕ್ಷಣ ಅವರು ಫಸ್ಟ್ ಇಂದ 12th ವರೆಗೂ ಅಂದ್ರೆ ಅವ್ರು ಸ್ಕೂಲ್ ಎಜುಕೇಶನ್ ಮಾಡಿರ್ತಾರೆ. ಸಡನ್ ಆಗಿ ಅವ್ರು ಹೈಯರ್ ಎಜುಕೇಶನ್ ಬರ್ತಾರೆ. ಹೈಯರ್ ಎಜುಕೇಶನ್ ಬರ್ತಾಗ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಂತ ಹೇಳಿದ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅದನ್ನ ಫಾಲೋ ಅಪ್ ಮಾಡೋದು, ಸಿಲೆಬಸ್ ಕರಿಕ್ಯುಲಮ್. ಅದಕ್ಕೋಸ್ಕರ ನಾವು ಬಂದ ತಕ್ಷಣ ಅವ್ರಿಗೆ ಸಿಲೆಬಸ್ ಶುರು ಮಾಡಲ್ಲ. ಅವ್ರಿಗೆ ಒಂದು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಾವು ಒಂದು 12 days ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತೀವಿ. ಅದರಲ್ಲಿ ಅವ್ರದ್ದು ಏನಾದ್ರು ಸ್ಟೇಜ್ ಫಿಯರ್ ಅಥವಾ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಯಾವ ರೀತಿ ಇದ್ದಾರೆ ಆ ಥರನ್ನೆಲ್ಲ ಗುರುತಿಸಿ ನಾವು ಒಂದು ಸ್ಲೋ ಲರ್ನರ್ಸ್ ಅಡ್ವಾನ್ಸ್ ಲರ್ನರ್ಸ್ ಅನ್ನೋ ಒಂದು ಪದ್ಧತಿ ಮಾಡಿಕೊಂಡು, ಅದರಿಂದ ಅವ್ರು ಹುಡುಗರಿಗೆ ಹೇಳಲ್ಲ ನಾವು, ಬಟ್ ನಮ್ಮಲ್ಲೇ ಫ್ಯಾಕಲ್ಟಿಗಳು ಪದ್ಧತಿ ಮಾಡಿಕೊಂಡು ಪ್ರತಿ 20 ವಿದ್ಯಾರ್ಥಿಗಳಿಗೆ ಒಬ್ರು ಫ್ಯಾಕಲ್ಟಿನ ಮೆಂಟರ್ ಆಗಿ ನೇಮಿಸ್ತೀವಿ. ಪ್ರತಿ ಮೊದಲನೇ ವರ್ಷದಲ್ಲೇ ಮೆಂಟರ್ ಆಗಿ ನೇಮಿಸ್ತೀವಿ. ಅವರು ಪ್ರತಿ ತಿಂಗಳಿಗೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ 20 ವಿದ್ಯಾರ್ಥಿಗಳನ್ನ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾರೆ ಟಿಲ್ ಡೇ ಡಿಗ್ರಿ ಕಂಪ್ಲೀಟ್ ಆಗೋರ್ಗು. ಅವ್ರದ್ದು ಅಟೆಂಡೆನ್ಸ್ ಸ್ಟೇಟಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನಾದ್ರು ಕಲೀಲಿಕ್ಕೆ ಏನಾದ್ರು ತೊಂದರೆ ಆಗ್ತಿದ್ರೆ ಯಾವ ರೀತಿ ತೊಂದರೆ ಆಗ್ತಾ ಇದೆ, ಅವ್ರಿಗೆ ಏನಾದ್ರು ಎಕ್ಸ್ಟ್ರಾ ಕ್ಲಾಸ್ ಬೇಕಾ, ಯಾಕಂದ್ರೆ ಸಡನ್ ಆಗಿ ಕೆಲವರು ಎಲ್ಲ ಫಾಲೋ ಅಪ್ ಮಾಡಲ್ಲ. ಯಾಕಂದ್ರೆ ನಮ್ಮ ಕೈಲಿರೋ ಬೆಳೆಗಳು ಒಂದೇ ತರ ಇರಲ್ಲ. ಹಾಗೆ ನಮ್ಗೆ 60 ವಿದ್ಯಾರ್ಥಿಗಳು ಕೆಲವರು ಫಾಸ್ಟ್ ಲರ್ನರ್ಸ್ ಬೇಗ ಕಲಿತಾರೆ, ಕೆಲವು ವಿದ್ಯಾರ್ಥಿಗಳು ಕಲಿತಾರೆ ಬಟ್ ಸ್ವಲ್ಪ ಕಡಿಮೆ ಇರುತ್ತೆ, ಇನ್ನು ಕೆಲವರು ಸ್ಲೋ ಆಗಿ ಕಲಿತಾರೆ. ಅಂಥವ್ರಿಗೆ ಕೂಡ ನಾವು ಪ್ರತಿ 20 ವಿದ್ಯಾರ್ಥಿಗಳಿಗೆ ಒಬ್ರು ಮೆಂಟರ್ ಅಂತ ಮಾಡಿ, ಆ ಮೆಂಟರ್ ಮುಖಾಂತರ ಅವ್ರಿಗೆ ಏನೇ ಕುಂದುಕೊರತೆ ಇದ್ರೂ ಅವರು ಕರೆದಿ ಕೇಳ್ತಾರೆ, ಅದನ್ನ ಸರಿಪಡಿಸ್ಕೊತೀವಿ. ಇದು ಒಂದು ನಮ್ಮಲ್ಲಿ ವಿಶಿಷ್ಟವಾದ ಸೌಲಭ್ಯ. ವೀಕ್ಷಕರೇ, ಸುಮಾರು ನಿಮಿಷಗಳ ಈ ಒಂದು ವಿಡಿಯೋನ ಸಂಪೂರ್ಣ ದಯವಿಟ್ಟು ತಪ್ಪದೆ ನೋಡಿ. ಯಾಕೆಂದ್ರೆ PU ನಂತರ ನಿಮ್ಮ ಮಕ್ಕಳಿಗೆ ಎಲ್ಲಿ ಅತ್ಯುತ್ತಮವಾದ ಶಿಕ್ಷಣ ಕೊಡ್ಬೋದು ಅಂದ್ರೆ ಎಲ್ಲಾ ಊರುಗಳಲ್ಲೂ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಆದ್ರೆ ತುಮಕೂರು ಕಲ್ಪತರುನಾಡು ಶೈಕ್ಷಣಿಕ ಬೀಡು ಅನ್ನೋ ಒಂದು ಹೆಗ್ಗಳಿಕೆ ಇದೆ. ಅದರಲ್ಲೂ ನಾನಿವತ್ತು ಪ್ರಥಮವಾಗಿ ಏನು ಈ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಬಂದೆ. ನನಗೆ ವೈಯಕ್ತಿಕವಾಗಿ ತುಂಬಾ ಸಮಾಧಾನ ಆಯ್ತು. ಯಾಕೆಂದ್ರೆ ಇಲ್ಲಿ ಕಾಣ್ತಾರ ಎಲ್ಲಾ ಕಂಪನಿಗಳಲ್ಲಿ ನಮ್ಮ ಮಕ್ಕಳು ಇಲ್ಲಿ ಓದೋದ್ರ ಜೊತೆಗೆ ಕೆಲಸ ಪಡೀತಾರೆ ಅಂದ್ರೆ ಅದು ನಿಜವಾಗ್ಲೂ ಸಂತೋಷದ ವಿಚಾರ. ಇಲ್ಲಿ ವಿದ್ಯಾರ್ಥಿಗಳು ಅಷ್ಟೇ ಎನರ್ಜೆಟಿಕ್ ಆಗಿದ್ದಾರೆ, ಲೆಕ್ಚರರ್ಗಳು ಅಷ್ಟೇ ಅಷ್ಟು ಸ್ಪಂದನಶೀಲ. ಇಲ್ಲಿ ಯಾವುದೇ
ಪೋಷಕರು ತಮ್ಮ ಮಕ್ಕಳನ್ನ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಬೇಕು ಅಂತ ಆಸೆ ಪಡ್ತಾ ಇದ್ರೆ ದಯವಿಟ್ಟು ಅಕ್ಷಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಮ್ಗೆ ಬೆಸ್ಟ್ ಆಯ್ಕೆ ಆಗುತ್ತೆ ತುಮಕೂರು ಜಿಲ್ಲೆಯಲ್ಲಿ. ಯಾರು ತಪ್ಪದೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಇಲ್ಲಿನ ಫೆಸಿಲಿಟಿಗಳ ಬಗ್ಗೆ ಖುದ್ದಾಗಿ ಬಂದು ನೀವು ನೋಡ್ಬೋದು. ಇನ್ನು CET ರಿಸಲ್ಟ್ ಸಹ ಬಂದಿಲ್ಲ, ಹಾಗಾಗಿ CET ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಒಂದ್ಸರಿ ಬಂದು ನೋಡ್ಬೋದು. CET ರಿಸಲ್ಟ್ ಬಂದಾದ್ಮೇಲೆ ನೀವು ಬಂದಿಲ್ಲ ಅಡ್ಮಿಷನ್ ಆಗ್ಬೋದು. ಇವತ್ತು ಈ ಒಂದು AIT ಅಕ್ಷಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ನ ನಾನು ರಿವೀಲ್ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಇಲ್ಲಿನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಒಂದು ಸಂಗಡದಲ್ಲಿ ಅವರೇ ನನ್ನ ಕರ್ಕೊಂಡೋಗಿ ಪ್ರಿನ್ಸಿಪಾಲ್ ಆದಿಯಾಗಿ ಎಲ್ಲರೂ ಈ ಒಂದು ಕಾಲೇಜ್ನ ತೋರಿಸೋದು. ಸರ್ ಎಲ್ಲ ಕವರ್ ಮಾಡಿದೆವು, ಇನ್ನು ಏನಾದ್ರು ಬಿಟ್ಟಿದ್ದೀವ? ವಿಭಾಗಗಳಿದೆ ನೋಡುವಂಥದ್ದು, ಅಕಾಡೆಮಿಕ್ ಕ್ಲಾಸು, ಲ್ಯಾಬೊರೇಟರೀಸು, ಸ್ಮಾರ್ಟ್ ಕ್ಲಾಸ್ ರೂಮ್ ಎಲ್ಲ ಇರುವಂತಿದೆ. ಬಟ್ ಆದರೆ ಸಮಯ ಅಭಾವ, ಆದ್ದರಿಂದ ನಾನು ಹುಡುಗರಿಗೆ ಏನು ಬೇಕು, ಸೊ ಡಿಗ್ರಿ ಜೊತೆಗೆ ಅವ್ರಿಗೆ ಒಂದು ಕಂಪ್ನಿ ಆಫರ್ ಲೆಟ್ರು ಪ್ಲೇಸ್ಮೆಂಟ್ ಆಗಬೇಕು. ಅದಕ್ಕೆ ಆ ಪ್ಲೇಸ್ಮೆಂಟ್ ಯಾವ ರೀತಿ ಮಾಡಿಸ್ತೀವಿ ಅನ್ನೋದಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಥ್ರೂ ನಮ್ಮ ಸ್ಕಿಲ್ ಲ್ಯಾಬ್ ಯಾವ ರೀತಿ ಟ್ರೈನಿಂಗ್ ಕೊಡ್ತೀವಿ, ಹಾಗೆ ನಮ್ಮ ಪ್ಲೇಸ್ಮೆಂಟ್ ಸೆಲ್ ಎರಡನ್ನ ತೋರಿಸಿದ್ದೀನಿ. ಮುಂದೆ ಹುಡುಗರು ಬಂದು ನಮ್ಮ ಕಾಲೇಜ್ನ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಎಲ್ಲನೂ ನೋಡ್ಬೋದು. ಸರ್ ನನ್ನೊಂದು ಮನವಿ ಇದೆ, ಈ ಹುಡುಗರ ಜೊತೆ ಕಾಲೇಜು ಹೊರಾಂಗಣ ಏನ್ ಸರ್ ವಿಶ್ವೇಶ್ವರ ಬ್ಲಾಕ್ ಇದೆಯಲ್ಲ, ಆ ಬ್ಲಾಕ್ ಗಂಟ ಬಂದು ಈ ವಿಡಿಯೋನ ಮುಕ್ತಾಯ ಮಾಡೋಣ ಸರ್. ದಯವಿಟ್ಟು ಮನವಿ, ಬನ್ನಿ. ಪ್ರತಿ ಪೋಷಕರಿಗೂ ತಮ್ಮ ಮಕ್ಕಳಿಗೆ ಉಜ್ವಲವಾದ ಒಂದು ಭವಿಷ್ಯ ಕೊಡಬೇಕು ಅಂತ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸ್ತಾರೆ. ಹಾಗೆ ಏನು ದ್ವಿತೀಯ PUC ನಂತರ ಯಾವ್ದಾನ ಒಂದು ಡಿಗ್ರಿ ಇಂಜಿನಿಯರಿಂಗ್ ಮಾಡಿಸ್ಬೇಕು ಅಥವಾ ಡಿಪ್ಲೊಮಾ ಮಾಡಿಸ್ಬೇಕು ಅಥವಾ ನರ್ಸಿಂಗ್ ಮಾಡಿಸ್ಬೇಕು ಅಥವಾ ಪಾಲಿಟೆಕ್ನಿಕ್ ಮಾಡಿಸ್ಬೇಕು ಅನ್ನೋ ವಿದ್ಯಾರ್ಥಿಗಳು ಅಥವಾ ಪೋಷಕರು ವಿದ್ಯಾರ್ಥಿಗಳು ಆಸೆ ಪಡ್ತಾ ಇರ್ತಾರೆ. ಪೋಷಕರು ತಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಶಿಕ್ಷಣ ಕೊಡಬೇಕು ಅಂತ ಆಸೆ ಪಡ್ತಾ ಇರ್ತಾರೆ. ಅಂತಹ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭದಲ್ಲಿ ಈ ಒಂದು ಅಕ್ಷಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ನಾನು ಬಂದು ಪ್ರಥಮವಾಗಿ ತುಮಕೂರು ನಗರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ನ ಎಕ್ಸ್ಪ್ಲೋರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಅದು ಇಲ್ಲಿನ ವಿದ್ಯಾರ್ಥಿಗಳ ಸಹಕಾರ ಹಾಗೂ ಇಲ್ಲಿನ ಮ್ಯಾನೇಜ್ಮೆಂಟ್ ಸಹಕಾರ ಅಥವಾ ಪ್ರಿನ್ಸಿಪಾಲ್ ಸರ್ ಆಗ್ಬೋದು ಅಥವಾ ಲೆಕ್ಚರರ್ ಸಂಪೂರ್ಣ ಸಪೋರ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದ ಸಲ್ಲಿಸ್ತಾ, ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಅಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಸರ್ವ ವಿಶ್ವೇಶ್ವರಯ್ಯ ತರ ಭಾರತ ರತ್ನ ತೆಗೆದು ನಮ್ಮ ದೇಶದ ಹೆಸರನ್ನ ಉನ್ನತ ಮಟ್ಟಕ್ಕೆ ಬೆಳೆಸಿ. ಥ್ಯಾಂಕ್ ಯು.